ನಿಮ್ ಬಿಜೆಪಿ ಕರ್ನಾಟಕದವ್ರಿಗೆ ಹಾಕ್ರಪ್ಪ ದಿನ ನಮ್ಗೆ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಅವ್ರ ಪ್ರಧಾನಮಂತ್ರಿನೇ ಟ್ರೋಲ್ ಮಾಡ್ತಾ ಇದ್ದಾರೆ ದೇಶಕ್ಕೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾಧನೆ ಶೂನ್ಯ. ಅದಕ್ಕೆ ಇವತ್ತು ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನಾದ್ರೂ ಮಾಡಿ, ನೀವು ಸಾಧನೆ ಏನಿದೆ ಹೇಳಿ? 10 ವರ್ಷದಲ್ಲಿ 152 ಪೇಪರ್ ಲೀಕ್ ಸಾಧನೆನಾ? ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದು ಸಾಧನೆನಾ? ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಬೇಟಿ ಪಢಾವ್ ಬೇಟಿ ಬಚಾವ್, ನಿಮ್ಮ ಸ್ಮಾರ್ಟ್ ಸಿಟಿ, ಡಿಜಿಟಲ್ ಇಂಡಿಯಾ ಯಾವ್ದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಒಂದು ಸಕ್ಸಸ್ ತೋರಿಸ್ಬಿಡಿ. ಇವ್ರೆ 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ 1 ಸ್ಮಾರ್ಟ್ ಸಿಟಿ ಮಾಡಿದ್ರ? ದಯವಿಟ್ಟು ರೀಲ್ಸ್ ಮಾಡಿ. ಆದ್ರೆ ಬೇರೆದು ಯಾವುದೋ ಒಂದು ಅಮೆರಿಕಾದು ಅದ್ರದ್ದು ರೀಲ್ಸ್ ಅಲ್ಲ, ಬೇರೆ ದೇಶದ ತೋರ್ಸೋದಲ್ಲ, ಫೇಕ್. ಇದು ನಿಮ್ಮ ಸಾಧನೆಗಳು ಏನಿದೆ ತೋರಿಸಿ. ಯಾರು ದೇಶದ್ರೋಹಿ? ಯಾರು? ಆಯ್ತ್ರಿ, ಉಮರ್ ಖಾಲಿದ್ ಜೈಲ್ನಲ್ಲಿ ಇದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದ್ ಅವರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ? ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವ್ರೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರ? ಈಗ ಗೋಡ್ಸೆಗೆ ಪೂಜೆ ಮಾಡ್ತಾರ ಇವರೆಲ್ಲರೂ ಬಿಜೆಪಿ ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿ ಅವರಿಗೆ. ಅಂದ್ರೆ ಗೋಡ್ಸೆ ಕೊಂದವ್ರು ದೇಶಭಕ್ತರು ಅಂದ್ರೆ ಗಾಂಧೀಜಿ ಏನ್? ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ, ಹಿಂದೆಗಡೆ ಸಾವರ್ಕರ್ ಫೋಟೋ ಇದೆಯಾ, ಗೋಡ್ಸೆ ಫೋಟೋ ಇದೆಯಾ, ಗಾಂಧೀಜಿ ಫೋಟೋ ಇದೆಯಾ? ಇವ್ರು ಯಾರು? ಹೂ ಆರ್ ದೀಸ್ ಪೀಪಲ್ ಟು ಟೆಲ್ ಹೂ ಇಸ್ ನ್ಯಾಷನಲ್ ಅಂಡ್ ಹೂ ಇಸ್ ಆಂಟಿ ನ್ಯಾಷನಲ್? ಇವ್ರಿಗೇನು ಸರ್ಟಿಫಿಕೇಶನ್ ಇದು ಕೊಟ್ಟಿದೀವ ನಾವು? ಕಾಂಟ್ರಾಕ್ಟ್ ಕೊಟ್ಟಿದೀವ? ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಒಂದು ಯಾವುದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸಂವಿಧಾನವನ್ನ ಲೋಕಾರ್ಪಣೆ ಮಾಡಬೇಕಾದಾಗ ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದವರು, ಇಂಡಿಯಾ ಪಾಕಿಸ್ತಾನ ವಿಭಜನೆ ಮಾಡ್ದಾಗಿರ್ಲಿಲ್ಲ, ಇಂಡಿಯಾ ಚೈನಾ ಜೊತೆ ಹೋರಾಟ ಮಾಡ್ದಾಗಿರ್ಲಿಲ್ಲ, ಯಾವ ದುಂಡು ಮೇಜ್ನಲ್ಲಿ ಇವ್ರು ಪಾಲ್ಗೊಂಡಿಲ್ಲ. ಇವ್ರ ಹತ್ರ ನಾವು ಕಲಿಬೇಕಾ ಯಾರು ನ್ಯಾಷನಲ್ ಯಾರು ಆಂಟಿ ನ್ಯಾಷನಲ್? ದೇಶಭಕ್ತಿ ಅನ್ನೋದು ಫಸ್ಟ್ ಅವ್ರಿಗೆ ತಿಳ್ಕೊಳಕ್ ಹೇಳಿ, ಅವರಿಗೆ ಮತ್ತು ಅವ್ರ ಗುರುಗಳು RSS ಅವರಿಗೆ. ನಮ್ಮ ಹತ್ರ ಪಾಠ ಬೇಕಾದ್ರೆ ನಾವೇ ಪಾಠ ಹೇಳ್ಕೊಡ್ತೀವಿ ಅವರಿಗೆ.